ಹೆಂಗುನು ಅಕ್ಕ ಇಲ್ಲೇ ಐತಿ, ನಡಿ ಕೊಡೋಣ. ಬರ್ರಿ ಬರ್ರಿ ಬರ್ರಿ. ತಾಳಕ್ಕ, ನೀನು ದುಡ್ಡು ಕೊಟ್ಟಿದ್ದಲ್ಲ 50,000 ರೂಪಾಯಿ, ಈಗ 70,000 ರೂಪಾಯಿ ಐತಿ. 20,000 ಬಡ್ಡಿ ಆಗೈತಿ ಅಂತಂದಲ್ಲ, ಈಗ 70,000 ಐತಿ. ಅದಕ್ಕೆ ಕೊಟ್ಟೋಗೋಣ ಅಂತ ಹೇಳಿ ಬಂದ್ವಿ ಕಣಕ್ಕ. ಈಗ ಕೊಡೋಕ್ಕಾಗದೆ, ನಿನ್ನ 1-2 ತಿಂಗಳು ಬಿಟ್ಟು ಕೊಡ್ಬೋದಾಗಿತ್ತು. ನಾನೇನೇನು ಕೇಳಿದ್ನಿ, ಏನು ಮಮತಮ್ಮ ನೀನು ಅರ್ಜೆಂಟಲ್ಲಿ ತಂದುಕೊಟ್ಟೆ, ಏನು ಕೇಳಿತಪ್ಪ ಇವಕ್ಕಯ್ಯ ಬಿಡಪ್ಪ ಅಂಬಕ್ಕೆ ನಾನೇ ಕೇಳಿದ್ನಿ. ಅಲ್ಲ ಕಣಕ್ಕ, ಸುಮ್ಮನೆ ಯಾಕೆ ಬಡ್ಡಿ ಏರ್ಕೊಂಬತ್ತವೆ? ಈಗ 50,000 ರೂಪಾಯಿ 20,000 ರೂಪಾಯಿ ಬಡ್ಡಿನೇ ಆಗೈತಿ. ಅದಕ್ಕೆ ನಮಗೆ ಬಡ್ಡಿ ಕಟ್ಟೋಕ್ಕಾಗಲ್ಲ. ನಾವು ಸಂಘದಾಗ ತಾಂಡಿದ್ವಾ 1 ಲಕ್ಷನ, ಅದಕ್ಕೆ 70,000 ಕೊಡೋಣ ಅಂತ ಹೇಳಿ. ಅದ್ರಾಗೆ ಸಂಘದಾಗೆ ಕಮ್ಮಿ ಬಡ್ಡಿ, ತಿರ್ಗಿ ನಾನು ಹಿಂಗೆ ಕೂಲಿ ಹೋಗ್ತೀನ, ದುಡ್ಡನ್ನು ತೀರುತ್ತೆ, ಬಡ್ಡಿನೂ ತೀರುತ್ತೆ, ತಿರ್ಗೊಟ್ಟು ಸ್ಯಾನೆ ಆದ್ರೂ ಕೊಡೋಕ್ಕಾಗಲ್ಲ ಅಂತ ಹೇಳಿ. ಸಂಘಗಳು ಆರಂಭ ಆಡ್ಕೊಂಬತ್ತವೆ, ಕಟ್ಟಕ್ಕಾಗಲ್ಲ ಸಂಘಗಳಿಗೆ. ಸಂಘದಾಗ ಯಾಕೆ ತಮ್ಮಕ್ಕೆ ಹೋಗ್ತೀರಾ? ನಾನಿನ್ನ 50,000 ಕೇಳಿದ್ರು ಕೊಡ್ತಿದ್ನಪ್ಪ. ಇನ್ನೇನು ತೀರಾ 2 ತಿಂಗಳು ಬಿಟ್ಟು ಕೊಡೋಕ್ಕಾಗೋದು? ಇಲ್ಲ, ಯಾಕೆ ತಗೊಳಕ್ಕ, ಸುಮ್ಮನೆ ಯಾಕೆ ಯಾವತ್ತಿದ್ರು ಕೊಡೋದೆ. ನಾನು ನಿನಗೆ ಕೊಡಕ್ಕಂತಲೇ ಸಂಘದ 1 ಲಕ್ಷ ಬಾರಿಸಿ ತಗೊಂಡಿದ್ದೆ. 20,000 ಬಡ್ಡಿ ಬೇರೆ ಆಗೈತಲ್ಲ, ಅದ್ರ ಕಮ್ಮಿ ಬಡ್ಡಿ ಸಂಘಗಳಾಗಿ. ನಿಮ್ದು 2 ರೂಪಾಯಿ 3 ರೂಪಾಯಿ ಅಲ್ಲ, ಅದಕ್ಕೆ ಏರ್ಕೊಂಬರ್ತಾ ಬಡ್ಡಿಗಳು, ಕಟ್ಟಕ್ಕಾಗಲ್ಲ. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದ್ವಿ. ತಗೊಳಕ್ಕ 70,000 ಐತೆ ಅಂತ. ಅರ್ಜೆಂಟ್ ಏನಿರಲಿಲ್ಲಮ್ಮ, ತೀರಾ 2 ತಿಂಗಳು ಲೇಟ್ ಆಗ್ಲಿ ಹೇಳು. ನೀನು ಕೇಳ್ತಿರಲ್ಲ 6 ತಿಂಗಳಾಗ್ಲಿ ಹೇಳು. ಅಲ್ಲ ಕೇಳಲ್ಲ ಪಾಪ ನೀನೇನು, ಅದೇ ಬಡ್ಡಿ ಏರ್ಕೊಂಬತ್ತವೆ, ಆಮೇಲೆ ಬಡ್ಡಿ ಕೊಡೋಕ್ಕಾಗಲ್ಲ ಅಂತ ಹೇಳಿ. ಪಾಪ ನೀವು ನಮಗೆ ಕಷ್ಟಾಗೆ ಕೊಟ್ಟಿರ್ತೀರ, ತಂದು ಕೊಡ್ಬೇಕಲ್ವೇನಕ್ಕ? ಬೇಕಂದಾಗ ತೀರ ಕೇಳಿ ಇಸ್ಕೊಂತೀವಿ ಹೇಳು. ತಗ. ಬಿಡತ್ತ, ಉಳ್ಳ ಕೊಟ್ಟಿದ್ರಲ್ಲ, ಯಾರನ್ನ ಇಸ್ಕೊಂಡು ಹೋಗ್ತಾರೆ. ಅಯ್ಯೋ ಮಸ್ತಾಗಿ ಬರ್ತಾರೆ ಅಕ್ಕ, ದುಡ್ಡು ಕೊಡಕ್ಕ ಅಂತ ಹೇಳಿ ಬರ್ತಾರೆ. ಯಾರಿಗಾನ ಕೊಡ್ತೀನಿ ಬಿಡು. ಸಂಘ ತಾವು ಅಂಥದ್ದೇನಿರಲಿಲ್ಲ. ಈಗ ಸಂಘ ಕಟ್ಬೇಕಂದ್ರೆ ವಾರ ಕಟ್ಟಬೇಕು. ಸುಮ್ಮನೆ ಕಟ್ಟಿ ಕ್ಲಿಯರ್ ಮಾಡ್ಕೊಂಡು ಸವಾಸನೆ ಬೇಡ. ವಾರ ಕಟ್ಬೇಕು ಹಂಗೇನಿ. ಯಾರಿಗಾನ ಕೊಡಾಕ ಯಾರನ್ನ ಬರ್ತಾರಲ್ಲ, ನಾವು ಬೇಕಂದ್ರೆ ತೀರಾ ಕೇಳ್ತೀವಿ, ಹೇಳ್ಕೊಡುಮಂತೆ. ಇಸ್ಕೊಂಡು ಹೋಗಿ ನಾನು 1 ಲಕ್ಷ 2 ಲಕ್ಷ ತಕ ಕೊಡ್ತೀನಿ. ಸರಿ ಕಣಕ್ಕ, ಆಯಿತು. ಯಾಕಾರ ಅಂಗಣ ಬಂದೈತೆ ರುದ್ರಕಂಠಕ್ಕೆ? ದುಡ್ಡು ಇಸ್ಕೊಂಡಿದ್ರು ಕಣೆ ಲತಮ್ಮ, ಅದಕ್ಕೇನೆ ಕೊಟ್ಟೋಗಕ್ಕಂತ ಹೇಳಿ ಬಂದವ್ರಿ. 50,000 ಇಸ್ಕೊಂಡಿದ್ರು, 20,000 ಬಡ್ಡಿ ಆಗಿತ್ತು, ಅದಕ್ಕೆ 70,000 ಅಂತೇಳಿ ತಂದು ಕೊಟ್ರು. ಸಂಘ ತಾಂಡಿದ್ರಂತೆ, ಅದಕ್ಕೆ ತಂದು ಕೊಟ್ರು. ಸಂಘು ಸವಾಸ್ ಬೇಡ ಕಣಕ್ಕ, ಸಂಘಕ್ಕೆ ಯಾಕೆ ತಮ್ಮಕ್ಕೋದೆ? ಏನು ಮಯ್ಯ ಕೂಲಿ ಹೋಗುತ್ತಲ್ಲ, ವಾರ ಕಟ್ತೀನಿ. ಹೆಂಗಾತ ಕಟ್ಕೊಂಡು ಹೋಗೋಣ ಅಂತ ತಗೊಂಡಿದ್ದೀನಿ. ಏನು ಮಾಡೋಣಮ್ಮ, ಈ ಬಡ್ಡಿ ಏರ್ಕೊಂಬತ್ತವೆ ಸಂಘದಾದ್ರೆ ಬಡ್ಡಿ ಕಡಿಮೆ. ಇವ್ರು ತಗಾದ್ರೆ 2-3 ರೂಪಾಯಿ ಬಡ್ಡಿ. ಅದಕ್ಕೇನೆ ನಾನು ಸಂಘದಾಗೆ ತಗೊಂಡೆ, 1 ಲಕ್ಷ ಬಾರಿಸಿದ್ದೆ. ಅದಕ್ಕೆ 70,000, 50,000ಕ್ಕೆ 20,000 ಬಡ್ಡಿನೇ ಆಗಿತ್ತು. ಅದಕ್ಕೆ 70,000 ತಗೊಂಬಂದು ಕೊಟ್ಟೆ. ಅಕ್ಕ ಅದು ಲೆಕ್ಕ ಎಲ್ಲ ಹೊಡೆದು ಬಿಡಕ್ಕ. ನಾನೇನಿಲ್ಲ, ದುಡ್ಡು ಕೊಟ್ಟೇಟ್ಗೆ ಹೊಡೆದು ಬಿಡೋದಿ. ಈಗ ದುಡ್ಡು ಯಾರಿಗಾನ ಕೊಟ್ಟನಾ ಬರೀತೀನಿ, ಇಂಥರಿಗೆ ಕೊಟ್ಟೆ ನೀವತ್ತು ಅಂತ ಬರೀತೀನಿ. ಇವಾಗ ಕೊಟ್ಟಿದ್ರಲ್ಲ, ಇವಾಗ ಒಳಕ್ಕೆ ಹೋಗ್ತಿದ್ದಂಗೆ ಹೊಡೆದು ಬಿಡ್ತೀನಿ ನಿಮ್ಮ ಲೆಕ್ಕನ. ನಾನೆಲ್ಲ ಹೊಡಿತೀನಿ ಹೋಗ್ರಿ. ತಿರ್ಗಿ ಯಾಕೋ ಆಮೇಲೆ ಮರಿಬೇಡ, ತಿರ್ಗಿ ಆಮೇಲೆ ಯಾಕಬೇಕು. ಇಲ್ಲ ಹೊಡಿತೀನಿ ಹೋಗ್ರಿ ನಾನೆಲ್ಲ. ಎಲ್ಲಾರ್ದೊಂದು ಬಡ್ಡಿ ತಿಂತಾಳೆ ಏನು ಬೇಡಪ್ಪ. ಬಡವರ್ತ ಬಡ್ಡಿ ಇಸ್ಕೊಂಡೆ ಹೇಳು. ಹೆಂಗೆ ನೋಡಕ್ಕ, 50,000ಕ್ಕೆ 20,000 ಬಡ್ಡಿ ಆಗೈತೆ ಅಂತೀಯ? ನೋಡು, ಈಗ 50,000 ಇವ್ರಿಗೆ ಕೊಟ್ಟಿದ್ದೆ, 20,000 ಬಡ್ಡಿ, 70,000 ರೂಪಾಯಿ ದುಡ್ಡು ತಂದು ಕೊಟ್ಟವ್ರಿ. ಇದ್ರ ಜೊತೆಗೆ 30,000 ಹಾಕಿ ಯಾರಿಗಾನ 1 ಲಕ್ಷ ಕೊಡ್ತೀನಿ. ತಿರ್ಗಿ ಅವರು 1.5 ಲಕ್ಷ ತಂದು ಕೊಡ್ತಾರೆ. ಹಿಂಗೆ ಬಡ್ಡಿ ಏರ್ಕೆಂತ ಹೋಗುತ್ತೆ. ನಾನು ಅದಕ್ಕೆ ಹೇಳಿದ್ ನಿನಗೆ, ಸುಮ್ಮನೆ ದುಡ್ಡು ಇಸ್ಕೊಂಡು ಬಡ್ಡಿ ವ್ಯವಹಾರ ಮಾಡಮ್ಮ ಅಂತ. ಸುಮ್ಮನೆ ಇರಬೇಡ, ದಿನ ಕಳೆದಂಗೆಲ್ಲ ನೋಡು. ಇನ್ನು ಮೊನ್ನೆ ಕೊಟ್ಟೆ ಇವ್ರಿಗೆ 20,000 ರೂಪಾಯಿ ಬಡ್ಡಿ ಆಯ್ತು. ತಿಂಗಳಂಬವೇನು ಆಡ್ಕೊಂಬತ್ತವೆ. ಇವಾಗೇನು ಬಡ್ಡಿ ದುಡಿಯಾರಿಗೂ ಸಂಬಳ ತಮರ್ಗೂ ಆಸೆ ಈ ಕಾಲ. ಏನಿದ್ರು ಇವಾಗ ಏನಿಲ್ಲ, ಹೆಂಗೆ ಬಡ್ಡಿ ದುಡ್ಕೋಬೋದು. ಅಲ್ವೇನಕ್ಕ? ಅಲ್ಲ ಇವ್ರು ಸಂಘ ತಂದು ಕೊಟ್ಟವ್ರಲ್ಲ, ನಿಂತಾಗೆ ನೀನೇನು ಏನು ಅಂಬಲ್ಲ, ಏನಿಲ್ಲ ಕೊಡ್ತೀಯಮ್ಮ. ಇವ್ರು ಯಾಕೆ ಸಂಘ ತಗೊಂಡವ್ರಿ? ಯಾಕೆ ಸಂಘಕ್ಕೆ ತಗೊಂಡು ಕೊಟ್ಟವ್ರಮ್ಮ? ನಾನೇನು ಕೇಳ್ತಿರ್ಲಿಲ್ಲ ಯಾರನ್ನ. ಈಗ ನಾನು ಇನ್ನೂ 2 ತಿಂಗಳು ಬಿಟ್ಟೆ ಕೊಡ್ರಿ ಅಂತೀನಿ. ಯಾಕೆ 1 ತಿಂಗಳು ಬಂದಿದ್ದಲ್ಲ, ಒಂದು ತಿಂಗಳು ಬಡ್ಡಿ ಹೆಚ್ಚಾಗಿ ಬಂದ್ರೆ ನನಗೆ ಒಳ್ಳೆಯದು. ಅದಕ್ಕೇನೆ ಇನ್ನೇನು ಮಾಡೋಣ. ನಾನು ಇಸ್ಕೊಂಡೆ, ಕೊಟ್ರಲ್ಲ ಬಡ್ಡಿ ದುಡ್ಡು ಯಾಡ್ರು ಇಸ್ಕೊಂಡೆ. ಬೇಕಂದ್ರೆ ತಿರ್ಗಿ ಬಂದು ಇಸ್ಕೊಂಡು ಹೋಗ್ತಾರೆ ಬಿಡು. ಸಂಘ ಸವಾಸಲಂತ ನಾನು ತಾಣೇನಿ ಕಣಕ್ಕ. ಕಟ್ಟಾಕಾಗಲ್ಲ ವಾರನ. ತಿಂಗ್ಳಿಗೆ ಒಂದು 6,000 7,000 ಬರುತ್ತೆ. ಅವಾಗ್ಲೆಲ್ಲ ಬರ್ತಾವೆ ಹೇಳೋಕ್ಕೆ, ನಾಳೆಗೆ ಸಂಘ ಅಂತ ಹೇಳಕ್ಕೆ ಅವು ಸಂಘದವು. ನಾನು ಅದಕ್ಕೇನೆ ಯಾಕನೋ ತಾಂಡ ನಮ್ಮಂಗಾಗುತ್ತೆ ಕಣಕ್ಕ. ಇವು ಸಂಘ ತಂಡು ಇಲ್ಲಿ ನನಗೆ ಕೊಡೋಕೆ ಬಂದೇವೆ. ಸಂಘದ ವಾರ ಕಟ್ಬೇಕು. ಇದನ್ನಾದ್ರೆ ಒಂದೇ ಪಟ್ಟು ಕೊಡ್ಬೋದಾ? ಸಂಘದ ವಾರ ಸವಾಸಲ್ಲವು. ಅಯ್ಯೋ ಅಲ್ಲೋಗಿ 9 ತಕ ಕುಕ್ಕಬೇಕು. ಹೆಂಗಸ್ರು ತಲಾಕೊಂದು ಮಾತಾಡ್ತಾರೆ. ಕಟ್ಟಲಿಲ್ಲ ಅಂದರೆ ಯಾರ್ದಾನ ಹಾಕ್ಯಂಡು ಕಟ್ಟಬೇಕು. ಸವಾಸಲ್ಲ ಸಂಘದ್ದು. ನೀನು ತಾಂಡಿದ್ದೀನ ಮಲ್ಲೆ ಸಂಘದಾಗಿ? ಅಯ್ಯೋ ನಾನು ತಗೊಂಡು ಯಾಕನೋ ನಮ್ಮಂಗಾಗೈತೆ. ಹೋಗತ್ತ 1 ಲಕ್ಷ ತಾಂಡೆ ಇನ್ನ ಎಡತ್ತಿತ್ತಿರುತ್ತಪ್ಪ ಅಮ್ಮಂಗಾಗೈತೆ. ನನಗೆ ಯಾವ್ದಾನ ದುಡ್ಡು ಸಿಕ್ಕಿರತ್ತ ಸುಮ್ಮನೆ ಕಟ್ಟಿ ಕ್ಲಿಯರ್ ಮಾಡೋಣ ಅಂತ ಇದ್ದೀನಿ. ಆದರೆ ಇವಿನ್ನ ಯಾತನೋ ನಮ್ಮ ವ್ಯಾತ ಹೇಳಂಗಿಲ್ವಲ್ಲ. ಹೊಲ ಸುದ್ದಿ ಇನ್ನು ಯಾಕೆ ಸುಮ್ಕಾದ್ವು. ಅದಕ್ಕೇನಿ ಹೆಂಗ ನಾನೆಲ್ಲ ಕಟ್ಟಿ 1 ಲಕ್ಷನೂ ಕ್ಲಿಯರ್ ಮಾಡೋಣ ಅಂತ ಇದ್ದೀನಿ. ನನಗೆ ಹೋಗೋಕ್ಕಾಗಲ್ಲ, ಕಟ್ಟೋಕ್ಕಾಗಲ್ಲ. ಸಂಘ ಸವಸ್ ಬೇಡ, ಸುಮ್ಮ ಕಟ್ಟಿ ಕ್ಲಿಯರ್ ಮಾಡು ದುಡ್ಡಿದ್ರಿ.
ದುಡ್ಡಿಲ್ಲ ಕಣಕ್ಕ, ದುಡ್ಡಿದ್ದಿದ್ರೆ ಕಟ್ತಿದ್ದೆ. ದುಡ್ಡಿಲ್ಲಮ್ಮ, ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ನೋಡಿ ಇವಾಗ ಹೆಂಗ ನೀನು ಬಡ್ಡಿ ದುಡ್ಕೊಂತೀಯಮ್ಮ ಇವಾಗಿ. ನಾನು ಏನಾನ ಮಾಡಿ ರಪ್ಪನ ಅವ್ರ ತಗ ಮಾತಾಡಿ ಒಂದು 15 ಲಕ್ಷ ದುಡ್ಡು ಇಸ್ಕೊಂಡು ನಾನು ಸುಮ್ಮ ಬಡ್ಡಿ ವ್ಯವಹಾರ ಮಾಡಬೇಕು. ಇಸ್ಕೊಳಗು ಈಗಳೇ 70,000 ಐತೆ. ಅವಾಗ ಒಂದು 50,000 ಇಸ್ಕೊಂಡಿದ್ದ, ಇದೊಂದು 70,000 ಐತಿ. ಇದ್ರ ಜೊತೆಗೆ ಒಂದು 30,000 ಹಾಕ್ಕೊಡ್ತೀನಿ. ತಾಣ ಸಂಘದ್ದೆಲ್ಲ ಕ್ಲಿಯರ್ ಮಾಡ್ಬಿಡು ಸುಮ್ಮನೆ. ವಾರ ಕಟ್ಟಕ್ಕಾಗಲ್ಲ. ಯಾ ಸಾವಿತ್ರಮ್ಮ ಹಿಂಗೆ ನೋಡ್ತಾ ಇದೆಯಾ ನಿಂತ್ಕೊಂಡು? ಇವಳು ನಮ್ಮಲ್ಲಿ ನೋಡ್ತಿದ್ದೆ. ಇವಳು ದುಡ್ಡು ಕೊಟ್ಟಿದ್ಲಂತೆ ಆಗ ರಂಗಣ್ಣಯ್ಯರಿಗೆ. ಅವರು 50,000ಕ್ಕೆ 20,000 ಬಡ್ಡಿ ತಂದು ಕೊಟ್ಟೋದ್ರು. ಗಂಟು ತಂದು ಬಡ್ಡಿ ಕೊಡ್ತಾರೆ ಹೋಗತ್ತ. ಬಡ್ಡಿ ತಿಂತಾಳೆ ಅನ್ಬೇಡ ಮನೆ ಮುಂಡೆ. ಕೊಡಾಕ 30,000 ಹಾಕಿ ನಾನು ಸಂಘ ಕಟ್ಟಿ ಕ್ಲಿಯರ್ ಮಾಡ್ತೀನಿ. ಬಾ ಕೊಡ್ತೀನಿ. ನೋಡು ದಿನ ಕಳ್ದಂಗೆಲ್ಲನ ಹೋಗ್ತಿರ್ತಾವೆ ದಿನ. ಸುಮ್ಮನೆ ನೀನು ಇಸ್ಕೊಂಡು ಬಡ್ಡಿ ವ್ಯವಹಾರ ಮಾಡಮ್ಮ ಲತಾ. ನೋಡಿ ಹೆಂಗೆ ತಂದು ಕೊಡ್ತಾರೆ. ನೀ ತಂದು ಕೊಡೋದು ನೋಡಿರಿ ನನಗೆ ಸೋಜಿ ಆಗುತ್ತೆ. 50,000ಕ್ಕೆ 20,000 ಪುಕ್ಸಟೆ ಬರುತ್ತೇನ್ರಿ ನೋಡಮ್ಮ. ಯಾಕೆ ಕೊಡಬಾರ್ದು ಬಡ್ಡಿ ವ್ಯವಹಾರ? ಯಾಕೆ ಮಾಡಬಾರ್ದು ಅಲ್ವೇ? ಮತ್ತೆ ನೋಡಿ ಇವಾಗ 20,000 ಜೊತೆಗೆ 30,000 ಹಾಕಿದ್ರೆ 1 ಲಕ್ಷ ಆಗುತ್ತೆ. ಲಕ್ಷಕ್ಕೆ ತಿರ್ಗ ನಾನು ಇನ್ನು 16 ಕೊಡ್ತೀನಿ. ಇನ್ನು 16 ಕೊಡ್ತೀನಿ. ಬಡ್ಡಿ ಬಂದಿದ್ದು ಹಂಗೆ ಕೂಡ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ದುಡ್ಡು ಬೆಳೆಸ್ಬೇಕು. ದುಡ್ಡ ಇಟ್ಕೊಂಡ್ರೇನು ಪ್ರಯೋಜನ ಇಲ್ಲ. ಬೆಳೆಸ್ತಾ ಇದ್ರೆ ಬೆಳೀತಾ ಹೋಗುತ್ತೆ. ರುದ್ರಪ್ಪಗೆ ಹೆಂಗೆ ಬಡ್ಡಿ ತಂದು ಕೊಡ್ತಾರೆ ಎಲ್ಲಾನ. ಅದಕ್ಕೇನೆ ನಾನು ಜಲ್ದು ಅವ್ರ ತಗ ಮಾತಾಡಿ ದುಡ್ಡು ಇಸ್ಕೊಂಡು ನಾನು ಬಡ್ಡಿ ವ್ಯವಹಾರ ಮಾಡಬೇಕು. ಹೆಂಗೆ ತಂದು ಕೊಡ್ತಾರೆ ನೋಡ್ರಿ. ನಾನು ಹಿಂಗೆ ಬಡ್ಡಿ ವ್ಯವಹಾರ ಮಾಡಿ ನನಗೂ ಮಂತಕ್ಕೆ ತಂದು ಕೊಡ್ತಾರೆ. ಹೆಂಗೂ ಸಂಘದ್ದೆಲ್ಲ ಕಟ್ಟಿ ಕ್ಲಿಯರ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳ್ತೀವಿ ಅಕ್ಕಯ್ಯ. ಆಮೇಲೆ ತಿರಾನ ನಮ್ಮ ಇವರು ಕೊಟ್ಟಾಗ, ನಮ್ಮ ಸತಿ ಸರ್ ಕೊಟ್ಟಾಗ ಕೊಡೋಕ್ಕಾಗುತ್ತೆ. ಅದಕ್ಕೆ ಇವಾಗೆಲ್ಲನ ಇವಾಗ ಕೈ ತೆಗಿಸ್ಕೊಂಡು ಸಂಘದ್ದು ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಸಂಘದ್ದು ಹೆಂಗಸ್ರು ಸವಾಸ್ ಬೇಡ, ಯಾಕೆ ಬೇಕು? ಲೌಡೇರು ಅವಳು ಯಾವಳ ಕಟ್ಟಿಲ್ವಂತೆ, ಅದಕ್ಕೆ ನೀನು ಕಟ್ಟಬೇಕು ಅಂತ ಬಂದವ್ರಿ. ಇಡ ತಿಂತಕ್ಕ ಅವ್ರು ತಗೊಟ್ಟು ಪರದಾಡಿದ್ದಾತು. ಯಾಕೆ ಬೇಕು? ಅದಕ್ಕೆ ಕಟ್ಟಿ ಕ್ಲಿಯರ್ ಮಾಡ್ತೀನಿ. ಅಕ್ಕಂತ ಇಸ್ಕೊಂಡು ಕೊಡ್ತೀನಿ ಅಂಬುತ್ತೆ. ಹಂಗೂ ಹೆಂಗೋ ಚೆನ್ನಾಗಿ ಬಡ್ಡಿ ವ್ಯವಹಾರ ಮಾಡೋದು. ನನಗೂ ಹಿಂಗೆ ಮಾಡಬೇಕು ಅಂತ ಆಸೆ ಆಗೈತೆ. ನನಗಂತೂ ಬಡ್ಡಿ ವ್ಯವಹಾರ ಮಾಡ್ಕೊಂಡು ದುಡ್ಡು ಬೆಳೀತಾ ಹೋಗುತ್ತೆ. ಹೆಂಗಿರ್ಬೋದಲ್ಲ? 15 ಲಕ್ಷಕ್ಕೆ 5 ಲಕ್ಷ ಕೊಡಿರಿ 20 ಲಕ್ಷ ಆಗುತ್ತೆ. 20 ಲಕ್ಷಕ್ಕೆ 5 ಲಕ್ಷ ಕೊಡಿರಿ 25 ಲಕ್ಷ ಆಗುತ್ತೆ. ಹಿಂಗೆ ಕಳ್ದಂಗೆಲ್ಲ ಹಿಂಗೆ ಕೂಡ್ತಾ ಹೋಗುತ್ತೆ ದುಡ್ಡು. ನನಗಂತೂ ದುಡ್ಡು ಇಸ್ಕೊಂಡ್ರೆ ಹೆಂಗನ ಅದ್ರಾಗೆ ಮುಂದುವರಿಬೋದು. ಬಡ್ಡಿ ಕೊಟ್ಕೊಂಡು ಬಡ್ಡಿ ವ್ಯವಹಾರ ಮಾಡಿ. ಯಾರೇ ಕೊಡ್ತೀನಿಲ್ಲ ತಮ್ಮ, ಬಾ ಕೊಡ್ತೀನಿ. ಯಾರ ಒಬ್ಬರು ತಂದು ಕೊಡೋದು ಸುಮ್ಮನಿರು. ಇವನು ರಂಗಪ್ಪ ಏನೋ ಬಾಯಸ್ತಾಗತ್ಗೆ ತಂದು ಕೊಟ್ಟ. ಬೇರೆಯವರಾಗಿದ್ದರೆ ತಂದು ಕೊಡ್ತಿರ್ಲಿಲ್ಲ. ಅಯ್ಯೋ ಬಡ್ಡಿ ಕೊಡ್ತೀನಿ ಅಂತ ಮೆರ್ದೋಗುತ್ತೆ ಹಂಗೇನೆ. ಅಯ್ಯಪ್ಪ ಯಾರು ಎತ್ತಾಕಿ ಒಟ್ಟು ಎತ್ತಾಕಲ್ಲ ಅಮ್ಮಂಗಾಗುತ್ತೆ ನನಗಂತೂ. ನನ್ನ ಕಣ್ಮುಂದೆ ಅಂತೂ ಬಡ್ಡಿ ಇಸ್ಕೊಂಡು ಹೋಗ್ರಿ. ಇವಳು ಅತ್ತಿ ಅಂತೂ ಯಪ್ಪ ಇವಳು ಇಸ್ಕೊಂಡು ಹೋಗ್ತಾಳೆ. ಮೊನ್ನೆ 50,000 ಇಸ್ಕೊಂಡು ಇವಾಗ 2 ಲಕ್ಷ ಇಸ್ಕೊಂಡು ಹೋಗ್ತಾ ಇದ್ದಾಳೆ ನೋಡು. ಸುಮ್ಮನೆ ಇಸ್ಕೊಂಡು ಹೋಗುತ್ತೆ. ಅಯ್ಯಪ್ಪ ಬಡ್ಡಿ ಕಟ್ಬೇಕಾರೆ ಅಲ್ಲಿ ಇರೋದು. ಅವ್ರು ಹೆಂಗೋ ಸಂಘ ತಾನು ಕ್ಲಿಯರ್ ಮಾಡ್ಯಾವ್ರಿ. ಹೆಂಗೂ ಬಡ್ಡಿ ಬರುತ್ತೆ ಅಂತ ಇನ್ನೂ 2 ತಿಂಗಳು ಬಿಟ್ಟೆ ಕೊಡೋಕ್ಕಾಗುತ್ತೆ. ಬುತ್ತಿ ಯಪ್ಪ ಈಗಿನ ಜನ ಹೇಳೋಕ್ಕಾಗಲ್ಲ. ಮಸ್ತಾ ಕೊಟ್ಟೈತೆ ಊರೆಲ್ಲನೂ. ಅದಕ್ಕಯ್ಯೋ ಕೊಟ್ಟವಳು ತಡಿ. ಕರಿ ಅಣ್ಣರ್ಗೂ ಭೂತ ಅಣ್ಣರ್ಗೂ ಎಲ್ಲ ಕೊಟ್ಟವಳೆ. ಅವ್ನು ಭೂತು ನೋಗಿ ಕೇಳಲಿ. ಅವನೇನಿಲ್ಲ ಹೊಟ್ಟೆ ಭೂತ ಅಂತ ಇಲ್ಲಮ್ಮ ಇವಾಗ ಅಂತಾನೆ ಒಂದೇ ಪಟ್ಟು. ಬಡ್ಡಿ ಕೊಡ್ತಾನೆ ಅಂತ ಹೇಳಿ ಸುಮ್ಕೈದಾಳೆ. ನೆನ್ನೆ ಸಹ ಗೋಮ್ತಿದ್ಲೇಳ ಮಂತಕ್ಕೆ ಬಂದು ಬಡ್ಡಿ ಕೊಡು ಅಂತ. ಕೊಡ್ತೀನಿ 2 ದಿನ ಅಂತಿದ್ದ. ಅಲ್ಲೇ 6 ದಿನದೂ ಬೋತಾ ಇದ್ದಾಳಲ್ಲಿ ಬಡ್ಡಿ ಓಡಾಡ್ತಾ ಇದ್ದಾಳೆ. ಸರಿಯಾಗಿ ಎತ್ತಾಕ್ಬೇಕು ಲೋಡಿ. ಹಂಗಾದ್ರೆ ಬಗ್ಗದಿವಳು. ಇವಾಗ ಬಡ್ಡಿ ಕೊಡ್ತೀನಿ ಅಂತ ಏನು ಪದಿಮು. ಅಂತ ದುಡ್ಡು ಐತೆ ನಾನು ಬಡ್ಡಿ ವ್ಯವಹಾರ ಮಾಡ್ಕೆ ನಾನು ಕಾಲ ಮೇಲೆ ಕಾಲಕ್ಕೆ ನುಂಗ್ತಾ ಇದ್ದೀನಿ ಅಂತ. ಯಾಕಂದ್ರೆ ನಾವು ಕೂಲಿ ಹೋಗ್ತೀವಲ್ಲಕ್ಕ ಅದಕ್ಕೆ. ನೋಡಿ ಇವ್ ನಮ್ಮ ಕಣ್ಣು ಮುಂದೆನೇ ಕೂಲಿ ಮಾಡ್ತಾರೆ. ನಾನು ಬಡ್ಡಿ ಕೊಟ್ಕೊಂಡೆ ಜೀವನ ಮಾಡ್ತೀನಿ ಅಂತ ಹೇಳಿ ತೋರ್ಸೋದು. ಬಿಲ್ಡಪ್ಪು ಇಂಥವ್ರು ಬಿಲ್ಡಪ್ ತೋರ್ಸರಿ ಯೋಚನೆ ಅನ್ನೋದ್ರಿರ. ನೋಡಿದ್ರಲ್ಲ ವೀಕ್ಷಕರು, ದುಡ್ಡು ಐತೆ ಅಂತ ಹೇಳಿ ಬಿಲ್ಡಪ್ ತೋರಿಸ್ಕೊಂಡು ಬಡ್ಡಿ ಕೊಡ್ತಾ ಇದ್ದಾಳೆ. ಎಲ್ಲಾರ್ಗು ಕೇಳ್ದಾರ್ಗೆಲ್ಲನ. ಅದ್ರಾಗ ಯಾರೋ ಒಬ್ರು ತೊಗೊಂಡು ಕೊಡ್ತಾರೆ. ಈಗ ಇಂಥ ರಂಗಪ್ಪನಂತಾರೆ ಬಯಸ್ನಂತಾರೆ. ಇವರು ಪಾಪ 50,000 ರೂಪಾಯಿ 20,000 ಬಡ್ಡಿ ಆಗಿತ್ತಂತೆ ತೊಗೊಂಡು ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.